ಸರ್ ಗುಡ್ ಮಾರ್ನಿಂಗ್. ಯಾ ಸರ್, ನಾನು ಅದನ್ನು ಅವತ್ತೇ ಸಬ್ಮಿಟ್ ಮಾಡಿದ್ದೆ. ಸರ್ 4 days ಬ್ಯಾಕೆ ಪ್ರಿಪೇರ್ ಮಾಡಿದ್ದೆ. ಶೋರ್ ಸರ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್. ಅತ್ತೆ, ನಮ್ಮ ಸರ್ ಕಾಲ್ ಮಾಡಿದ್ರು. ರೆಕಾರ್ಡ್ ಸಬ್ಮಿಟ್ ಮಾಡೋದಕ್ಕೆ ಕಾಲೇಜಿಗೆ ಬಾ ಅಂತಿದ್ದಾರೆ. ಹೋಗ್ಬಮ್ಮ. ಕೈಲಾಶ್ ಹೇಗಿದ್ರು ಈಗ ಆಫೀಸ್ಗೆ ಹೊರಟಿದ್ದಾನಲ್ಲ, ನಿನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಅವನು ಆಫೀಸ್ಗೆ ಹೋಗ್ತಾನೆ. ಏನ್ ಕಂದ, ಡ್ರಾಪ್ ಮಾಡ್ತೀಯ ಅಲ್ವಾ? ಸರಿ, ಡ್ರಾಪ್ ಮಾಡ್ತೀನಿ. ಹೋಗ್ ಬನ್ನಿ. ಅಮ್ಮಂಗೆ ನಿಜ ಹೇಳಕ್ಕಾಗಲ್ಲ. ಹಾಗಂತ ಆ ಹೆಂಗಸು ಮುಖನ ದಿನ ನೋಡೋಕ್ಕೂ ನನಗಿಷ್ಟ ಇಲ್ಲ. ಅಮ್ಮ ಮನಸ್ಸು ನೋಯಿಸ್ತೀರಾ, ದಿನ ಅವಳನ್ನ ಹೇಗೆ ಅವಾಯ್ಡ್ ಮಾಡಲಿ? ನನ್ನನ್ನು ಮುಟ್ಟಬೇಡ, ನನಗೆ ಅಸಹ್ಯ ಆಗುತ್ತೆ. ಇವರಿಬ್ರು ಮಧ್ಯೆ ಸಣ್ಣ ಪುಟ್ಟ ಜಗಳ ಅಲ್ಲ, ದೊಡ್ಡ ಮಹಾಭಾರತನೇ ನಡೆದಿದೆ. ಊಟಿಗೆ ಹೋದಾಗ ಇವ್ರ ಮಧ್ಯ ಏನೋ ನಡೆದಿದೆ. ಏನೇ ನಡೆದಿದ್ರು ಎಲ್ಲ ನಮ್ಮ ಒಳ್ಳೇದಕ್ಕೇನೆ ಅಲ್ವಾ? ರಾಧಿಕಾ ಮಾಡೋ ಅಡುಗೆ ಬಿಟ್ರೆ ಬೇರೆ ಯಾವ್ದನ್ನು ತಿಂದೇ ಇರೋ ಭಾವ ಇವತ್ತು ಬೇಡ ಅಂದ. ಅಷ್ಟೇ ಅಲ್ಲ, ಅವನು ಅವನ ಹೆಂಡತಿ ಮುಖ ಕೂಡ ನೋಡ್ಲಿಲ್ಲ. ಹೌದು ಮಲ್ಲೇಶ್ವರಿ, ಈ ಅವಕಾಶ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಅವರಿಬ್ರು ಮಧ್ಯೆ ಬಂದಿರೋ ಬಿರುಕನ್ನ ಗೋಡೆ ಮಾಡಬೇಕು. ಇನ್ಯಾವತ್ತೂ ಅವರಿಬ್ರು ಹತ್ರ ಆಗಿ ಒಂದಾಗದೆ ಇರೋ ಹಾಗೆ ಮಾಡಲೇಬೇಕು. ಪ್ಲೀಸ್ ಕೈಲಾಶ್ ಅವರೇ, ನೀವಿರೋ ಪರಿಸ್ಥಿತಿಲಿ ನನ್ನ ಪಾಸ್ಟ್ ಬಗ್ಗೆ ಗೊತ್ತಾದ್ಮೇಲೆ ನಿಮ್ಗೆ ನನ್ನ ಮೇಲೆ ಕೋಪ ಬರೋದು ಸಹಜನೇ. ಆದ್ರೆ ನೀವು ಕೇಳಿದ್ದನ್ನೋ ನೋಡಿದ್ದನ್ನೋ ಮನಸ್ಸಲ್ಲಿ ಇಟ್ಕೊಂಡು ಆಲೋಚನೆ ಮಾಡ್ತಿದ್ದೀರೇ ಹೊರತು ನಾನು ಹೇಳೋದನ್ನ ನೀವು ಕೇಳ್ತಾ ಇಲ್ಲ. ಒಂದ್ಸಲ ನಾನು ಹೇಳೋದನ್ನ ಕೇಳಿ, ಏನ್ ನಡೀತು ಅಂತ ತಿಳ್ಕೊಂಡು
ಆಮೇಲೆ ನೀವೊಂದು ನಿರ್ಧಾರಕ್ಕೆ ಬನ್ನಿ. ನಿಮಗೆ ಗೊತ್ತಿರೋ ಸತ್ಯ ಅಲ್ಲ, ನಿಜವಾಗ್ಲೂ ಏನ್ ನಡೀತು ಅಂತ ತಿಳ್ಕೊಂಡ್ರೆ ನಾನು ಯಾಕೆ ನಾನು ಪ್ರೀತಿಸಿದ ವಿಷಯ ನಾನು ನಿಮ್ಮ ಹತ್ರ ಮುಚ್ಚಿಟ್ಟೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಅನುಮಾನ ಬಗೆಹರಿಯುತ್ತೆ ರೀ. ನಿಮ್ಮ ಹತ್ರ ಸತ್ಯನ ಮುಚ್ಚಿಟ್ನೆ ಹೊರತು ನಾನು ಯಾವ ತಪ್ಪು ಮಾಡಿಲ್ಲ ರೀ. ನೀವು ಹೇಗೆ ನನ್ನ ಹತ್ರ ಮಾತಾಡ್ದೆ, ನನ್ನ ಮುಖನ ನೋಡ್ದೆ, ಒಂದ್ ಶತ್ರು ತರ ನನ್ನ ದೂರ ಮಾಡಿದ್ರೆ ನನ್ನ ಕೈ ತಡ್ಕೊಳಕ್ ಆಗಲ್ಲ ರೀ. ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ನೀವ್ ಬಿಟ್ರೆ ನನಗ್ ಬೇರೆ ಪ್ರಪಂಚನೇ ಇಲ್ಲ ರೀ. ನಮ್ ಮದ್ವೆ ಆದ್ಮೇಲೆ ನಾನ್ ಮಾಡುವ ಅಡಿಗೆ ಬಿಟ್ರೆ ಬೇರೆಯವ್ರ ಅಡಿಗೆ ಊಟ ಮಾಡ್ತಿದ್ದಿದ್ ನೀವು. ಇವತ್ತು ನನ್ ಮೇಲಿನ ಕೋಪಕ್ಕೆ ಅಲ್ವಾ ನಾನ್ ಮಾಡಿದ ಟಿಫಿನ್ ಕೂಡ ತಿನ್ಲಿಲ್ಲ. ಅತ್ತೆ ಅವ್ರಿಗೆ ಅನುಮಾನ ಬರ್ಲಿಲ್ಲ, ಅದಕ್ಕೆ ಸರಿ ಹೋಯ್ತು. ನಾವಿಬ್ರು ಮಾತಾಡ್ತಾ ಇಲ್ಲ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವರು ಎಷ್ಟು ನೊಂದ್ಕೋತಾರೆ ಅಂತ ಸ್ವಲ್ಪ ಯೋಚಿಸಿ. ನೋಡಿ, ಇದು ಕರೆಕ್ಟ್ ಅಲ್ಲ ರೀ. ಒಂದ್ಸಲ ನಾವಿಬ್ರು ಕೂತ್ಕೊಂಡು ಮಾತಾಡೋಣ, ಈ ಡಿಸ್ಟರ್ಬೆನ್ಸಸ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಜೀವನ ಪೂರ್ತಿ ಜೊತೆಯಾಗಿರ್ಬೇಕಾದ್ ನಾವು ಹೇಗೆ ಒಬ್ರ ಮೇಲೊಬ್ರು ಮುನಿಸ್ಕೊಂಡಿರೋದು ಒಳ್ಳೇದಲ್ಲ. ನಿನ್ನ ಜೊತೆ ಪ್ರಯಾಣ ಮಾಡಕ್ ನನಗಿಷ್ಟ ಇಲ್ಲ. ನಾನು ಹೋಗ್ತಿದ್ದೀನಿ. ಇಲ್ಲೇನ್ ಮಾಡ್ತಿದ್ಯಾ? ಬ್ಯಾಲೆನ್ಸ್ ಇರೋ ಊಟಕ್ಕೆ ಹೇಳ. ಏನು ಬೇಕಾಗಿಲ್ಲ, ನನ್ ಜೊತೆ ಮಾತಾಡ್ಬೇಡಿ. ನಾನೇನ್ ಮಾಡ್ದೆ? ನಿಮ್ಗೋಸ್ಕರ ಅಲ್ವಾ ಅಮ್ಮ ಅಣ್ಣಂಗೆ ಒಡವೆ ತರಕ್ ಹೇಳಿದ್ದು. ನೀವು ಬೇಡ ಅಂದಿದ್ ನನಗಿಷ್ಟಾನೇ ಆಗ್ಲಿಲ್ಲ. ನಿಂಗ್ ಮದ್ವೆ ಆದ್ರೆ ಗೊತ್ತಾಗುತ್ತೆ ನೇಹ, ಬಂಗಾರಕ್ಕಿಂತ ಗಂಡನ್ ಸಂತೋಷ ಮುಖ್ಯ. ಅವ್ರಿಗೆ ಸಪೋರ್ಟ್ ಮಾಡೋದು ಎಷ್ಟ್ ಮುಖ್ಯನೋ ಹಾಗೆ ನಿಮ್ಮ ಅಣ್ಣನ್ ಕೆಲ್ಸ ಇದ್ದಾಗ ನಾವು ಬಂದು ಅದ್ಬೇಕು ಇದ್ಬೇಕು ಅಂತ ಕೇಳೋದ್ ಕರೆಕ್ಟ್ ಅಲ್ಲ ನೇಹ. ನಿಜವಾಗ್ಲೂ ನೀವ್ ಗ್ರೇಟ್. ಅದಕ್ಕೆ ಒಂದ್ ಕಡೆ ತುಂಟಾಟ ಮಾಡ್ತೀರಾ, ಇನ್ನೊಂದ್ ಕಡೆ ಜವಾಬ್ದಾರಿಯಿಂದಿರ್ತೀರಾ. ನಾವೆಲ್ಲ ಅಣ್ಣನ ಹತ್ರ ಮಾತಾಡಕ್ಕೆ ಹೆದರ್ಕೋತೀವಿ. ಅಂಥವ್ನ ಕೂಡ ನಿಮ್ ಮಾತಿಂದ ಚೇಷ್ಟೆಯಿಂದ ಮೋಡಿ ಮಾಡಿದೀರಾ. ಹುಡುಗಾಟ ತಮಾಷೆಗಷ್ಟೇ, ನನ್ ಜವಾಬ್ದಾರಿ ನನ್ ಸಂಸಾರಕ್ಕೆ ಒಳ್ಳೇದಾಗಕ್ಕೆ. ಆದ್ರೂನು ಕೋಪ ಇದೆ. ಮತ್ತೇನಾಯ್ತು? ಹೊಸ ಒಡವೆ ತಗೊಳ್ಳೋಣ ಅಂದ್ರೆ ಬೇಡ ಅಂದ್ರಿ. ಈಗ ಕತ್ತಲಿರೋ ಒಡವೆಲ್ಲ ಕಪ್ಪಾಗ್ಬಿಟ್ಟಿದೆ. ಈಗ ಪೂಜೆಗೇನ್ ಮಾಡೋದು? ಪಾಲಿಶ್ ಮಾಡ್ಕೊಡ್ತೀನಮ್ಮ, ಪಾಲಿಶ್.
ಚಿನ್ನದ ಒಡವೆಗಳನ್ನ ಪಾಲಿಶ್ ಮಾಡ್ಕೊಡ್ತೀನಮ್ಮ. ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತು. ಪಾಲಿಶ್ ಮಾಡ್ಕೊಡ್ತೀನಮ್ಮ. ಪಾಲಿಶ್ ಚಿನ್ನದ ಒಡವೆಗಳನ್ನ ಪಾಲಿಶ್ ಮಾಡ್ಕೊಡ್ತೀನಮ್ಮ. ಏನಕ್ಕೆ ಯೋಚನೆ, ಒಡವೆಗಳನ್ನೆಲ್ಲ ಪಾಲಿಶ್ ಮಾಡಿಸ್ಬಿಡೋಣ. ಹಾ, ಅಯ್ಯೋ ಬೇಡ, ಯಾರನ್ನೂ ಹಾಗೆಲ್ಲ ನಂಬಾರ್ದು, ರಿಸ್ಕ್ ಅದು. ಏನಾಗಲ್ಲ ನೇಹಾ, ನಮ್ಮಂದೇನೆ ಪಾಲಿಶ್ ಮಾಡ್ತಾರಲ್ಲ. ಒಂದ್ಸಲ ಯೋಚನೆ ಮಾಡಿ. ಪ್ರಿಯಾ ಇಲ್ಲಿ ಎಲ್ಲದನ್ನು ಕರೆಕ್ಟ್ ಆಗಿ ಪ್ಲಾನ್ ಮಾಡಿರ್ತಾಳೆ. ಏನಪ್ಪ ಪಾಲಿಶ್ ಮಾಡ್ಕೊಡ್ತೀನಮ್ಮ. ಏನಪ್ಪ? ಬಂಗಾರ ಪಾಲಿಶ್ ಮಾಡ್ತೀರಾ? ನಾನ್ ಒಡವೆ ಪಾಲಿಶ್ ಮಾಡಿದ್ರೆ ಅದ್ರ ಹೊಳಪಿನ ಮುಂದೆ ಅಸ್ಲಿ ಒಡವೆಗಳು ಕೂಡ ಮಂಕ ಕಾಣುತ್ತೆ ಮೇಡಮ್. ನೇಹಾ, ನೀನ್ ಹೋಗಿ ನಿನ್ ಒಡವೆಗಳನ್ನೆಲ್ಲ ತೆಗ್ದಿಡು. ಹಾಗಲ್ಲ ಅತ್ಗೆ. ಹೋಗು ಅನ್ನಲ್ಲ. ಅತ್ತೆ, ನಿಮ್ ಒಡವೆಗಳನ್ನೆಲ್ಲ ತಗೊಂಡ್ ಬನ್ನಿ, ಪಾಲಿಶ್ ಮಾಡ್ಸೋಣ. ಪ್ರಿಯಾ, ಯಾರ್ಯಾರ ಹತ್ರನೋ ನಮ್ ಒಡವೆಗಳನ್ನ ಪಾಲಿಶ್ ಮಾಡ್ಸಕ್ ಕೊಟ್ರೆ ನಾವ್ ಮೋಸ ಹೋಗ್ತೀವಿ. ನಮಗ್ ಚೆನ್ನಾಗ್ ಟೋಪಿ ಹಾಕ್ತಾರೆ. ಅತ್ತೆ, ಈಗ ಈ ಸ್ಮಾರ್ಟ್ ಪ್ರಿಯಾಂಕಾ ಇರುವಾಗ ಯಾಕೆ ಭಯ ಪಡ್ತೀರಾ ನೀವು? ಇಷ್ಟಕ್ಕೂ ನಾವ್ ಮನೇಲಿ 3 ಜನ ಇದೀವಿ. ನಮ್ ಕಣ್ ತಪ್ಸಿ ಮೋಸ ಮಾಡೋದ್ ಅಸಾಧ್ಯ. ನಂಗ್ ಯಾಕೋ ಇವನು ನೋಡ್ತಿದ್ರೆ ಅನುಮಾನ ಬರ್ತಿದೆ ಪ್ರಿಯಾ. ಪ್ರಿಯಾ ಇಲ್ಲಿ ಒಬ್ರು ನೋಡ್ತಿದ್ದಾಗ್ಲೇ ಆ ವ್ಯಕ್ತಿ ಎಂತವನಂತ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತೀನಿ. ಏನ್ ಪ್ರಾಬ್ಲಮ್ ಆಗಲ್ಲ ಅತ್ತೆ. ನೀವ್ ಹೋಗಿ ನಿಮ್ ಬಂಗಾರದ ಒಡವೆ ಎಲ್ಲ ತನ್ನಿ, ನಾವ್ 3 ಜನ ಹಾಲ್ ನಲ್ಲಿ ಕುತ್ಕೊಂಡು ಪಾಲಿಶ್ ಮಾಡ್ಸೋಣ. ಹಾ, ಅರ್ಥ ಮಾಡ್ಕೊ ಪ್ರಿಯಾ. ಏನಾಗಲ್ಲ ಅತ್ತೆ, ಏನಾಗಲ್ಲ. ಏನಪ್ಪಾ, ಇಲ್ಲಿ ಬನ್ನಿ, ಮನೆ ಒಳಗ್ ಬನ್ನಿ. ಬಂದೆ ಮೇಡಮ್. ಹೇಳಿ ಮೇಡಮ್. ನಮ್ 3 ಜನದ ಒಡವೆಗಳನ್ನು ಪಾಲಿಶ್ ಮಾಡ್ಬೇಕು. ಹಾ, ಬನ್ನಿ. ಬನ್ನಿ, ನಡೀರಿ ಅಮ್ಮ. ಬನ್ನಿ. ಬಂದೆಮ್ಮ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಮ್ಮ, ಆ ಒಡವೆಗಳನ್ನೆಲ್ಲ ಬೇಗ ತರ್ಸಿಮ್ಮ. ನಾನಿನ್ನೂ ತುಂಬಾ ಮನೆಗಳಿಗೆ ಹೋಗ್ಬೇಕು. ಸರಿ ಸರಿ. ನೇಹಾ, ನೇಹಾ. ಅಮ್ಮ, ನಿಮ್ ಮುಖದಲ್ಲಿ ಲಕ್ಷ್ಮಿ ಕಳೆ ಉಕ್ಕಿ ಬರ್ತಿದೆ. ನೋಡ್ತಿದ್ರೆ ತುಂಬಾ ಬುದ್ಧಿವಂತರ ತರ ಕಾಣಿಸ್ತೀರಾ. ನೋಡಿದ್ರ ಅತ್ತೆ, ಇವ್ರಿಗೆ ಕೂಡ ನನ್ ಬುದ್ಧಿವಂತೆ ಅಂತ ಗೊತ್ತಾಗೋಯ್ತು. ಹೋಗ್ಲಿದ್ ಸಾಕು, ಮೊದ್ಲು ಬಂದಿರೋ ಕೆಲ್ಸ ನೋಡು. ಅಮ್ಮ, ಆ ಮಿಕ್ಕಿರೋ ಒಡವೆಗಳನ್ನ ತಂದ್ಕೊಡಿ ಅಮ್ಮ. ನೇಹಾ, ನನ್ ಒಡವೆ ಅತ್ತೆ ಒಡವೆಗಳನ್ನು ತಗೊಂಡ್ ಬಾ. ಸರಿ ಅತ್ಗೆ. ನೇಹಾ, ಬೇಗ ಬಾ. ಒಂದ್ ನಿಮಿಷ ಅಮ್ಮ. ಹಲೋ. ಹೌದು ಹೌದು, ರಾಜಾಜಿನಗರ್ ನವರಂಗ್ ಥಿಯೇಟ್ರು ಅಲ್ಲೇ. ಅಲ್ಲೊಂದ್ ದೊಡ್ಡ ಮರ ಇದೆಯಲ್ಲ ಪಕ್ಕದಲ್ಲೇ. ಇಲ್ಲೇ ಇಡು, ತಗೊಳ್ಳಿ. ಅಮ್ಮ, ನಿಮ್ ಮೈ ಮೇಲಿರೋ ಒಡವೆಗಳನ್ನ ಬಿಚ್ಕೊಡಿ ಅಮ್ಮ, ಅದನ್ನು ಪಾಲಿಶ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಇದಕ್ ಮಾಡಿ ಅದಕ್ ಮಾಡ್ಲಿಲ್ಲ ಅಂದ್ರೆ ಚೆನ್ನಾಗ್ ಕಾಣಿಸಲ್ಲ, ಅದಕ್ಕೆ. ಅತ್ತೆ, ಅತ್ತೆ, ಏನಾಗಲ್ಲ, ಕೊಡಿ.
ನೀನು ಕೊಡು. ಅಮ್ಮ ಅದನ್ನು ತೆಕೊಡಿ. ಏಯ್, ಇದು ನಮ್ ಪತಿರಾಯರು. ಹಾಗಿದ್ರೆ ಬೇಡ. ಇಲ್ಲೋಡಿ, ಆ ನೀವು ಪಾಲಿಶ್ ಮಾಡಿದ್ಮೇಲೆ ಈ ಒಡವೆ ನೋಡ್ದವ್ರಿಗೆ ಇದು ಹೊಸದಾ ಹಳೆದಾ ಹೊಸದಾ ಹಳೆದಾ ಹೊಸದಾ ಹಳೆದಾ ಹೊಸದಾ ಹಳೆದಾ ಹೊಸದಾ ಹಳೆದಾ ಬೇಗ ಮುಗ್ಸಿ ಅದ್ಕೆ. ಹ ಅಂತ ಅನುಮಾನ ಬರ್ಬೇಕು. ನಿಮ್ಗೆ ಖುಷಿ ಆಶ್ಚರ್ಯ ಎರಡೂ ಆಗುತ್ತೆ. ಹ ಆ ಅಮ್ಮ ಇನ್ಯಾವ ಒಡೆಗಳು ಮಿಕ್ಕಿಲ್ಲ ತಾನೆ? ಇಲ್ಲ ಇಲ್ಲ, ಅಷ್ಟೇ. ಏಯ್, ಆ ಟವಲ್ ಮೇಲೆ ಯಾಕೆ ಇಡ್ತಿದ್ಯಾ? ಪಾಲಿಶ್ ಮಾಡಕಮ್ಮ. ಹೀಗೆ ಬೇರೆ ಬೇರೆ ಇಟ್ರೆ ಸಾಣೆ ಹಿಡಿಯಕ್ಕೆ ಸುಲಭ ಆಗುತ್ತೆ. ಅಮ್ಮ ನೀವು 3 ಜನ ಒಂದ್ಸರಿ ಆ ಲಕ್ಷ್ಮೀ ದೇವಿಗೆ ಕೈ ಮುಕ್ಕೊಳ್ಳಿ. ಯಾಕೆ? ಚಿನ್ನ ಪಾಲಿಶ್ ಮಾಡೋವಾಗ ಆ ದೇವ್ರ ಕೈ ಮುಗಿದ್ರೆ ತುಂಬಾ ಒಳ್ಳೇದಾಗುತ್ತಮ್ಮ. ಹೌದಾ? ಅತ್ತೆ ಕೈ ಮುಗಿರಿ. ನೇಹಾ ನೀನು ಕೂಡ. ದಿನ ಇದೇ ತರ ಒಂದ್ 3 ಮನೆ ಸಿಕ್ಕಿದ್ರೆ ಸಾಕು, ನನ್ ಬಾಳ್ ಬಂಗಾರ ಆಗೋಗುತ್ತೆ. ಗೋವಿಂದ 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 ಗೋವಿಂದ. ಹೊಡಿಬೇಡ, ಅಯ್ಯೋ ಹೊಡಿಬೇಡ. ನಿಜವಾಗ್ಲೂ ನಾನು ಯಾವ ತಪ್ಪುನು ಮಾಡಿಲ್ಲ. ದೇವ್ರಾಣೆಗೂ ಹೇಳ್ತಾ ಇದ್ದೀನಿ, ಹೊಡಿಬೇಡ. ನಂಗೆ ಸುಳ್ಳು ಹೇಳ್ತೇನೆ ನೀನು? ನನಗೆ ಮೋಸ ಮಾಡ್ತೇನೆ ಹಾಳಾದವಳೆ? ಸಾಯಿಸ್ಬಿಡ್ತೀನಿ ನಿನ್ನ, ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ನಿನ್ನ. ಹೊಡಿಬೇಡ, ಸಾಯೇ ನೀನು. ಹೊಡಿಬೇಡ, ಹೊಡಿಬೇಡ. ಮುಚ್ಚೆ ಬಾಯಿ. ಯಾರಿಗೆ ಹೇಳ್ತಾ ಇದ್ದೀನಿ ನಿನ್ ಕತೆನಾ? ನನಗೆ ಮೋಸ ಮಾಡ್ತೀಯ? ಏಯ್ ಯಾಕಪ್ಪ ಅವ್ರಿಗೆ ಹೊಡಿತಾ ಇದ್ಯಾ? ಹೊಡೆಯದೆ ಇನ್ನೇನಯ್ಯ ಮಾಡ್ಲಿ? ಇವಳಿಗೇನ್ ಆರ್ತಿ ಮಾಡ್ಲಾ? ಅಂತದೇನ್ ಮಾಡಿದ್ಲು? ಏನ್ ಮಾಡಿದ್ಲ? ಮದ್ವೆಗೆ ಮುಂಚೆನೆ ಯಾರನ್ನೋ ಪ್ರೀತಿಸಿ ಆ ವಿಷಯನ ನನ್ನ ಹತ್ರ ಮುಚ್ಚಿಟ್ಟು ನನ್ನನ್ನು ಮದ್ವೆ ಆಗಿದ್ದಾಳೆ. ಅವನನ್ನು ಮರೆಯಕ್ಕಾಗ್ದೆ ಅವಾಗ ಅವನನ್ನು ಮೀಟ್ ಮಾಡ್ತಾನೆ ಇರ್ತಾಳೆ. ನಿನ್ನಂತೊಳ್ಳ ಬರೀ ಹೊಡೆಯೋದಲ್ಲ, ಸಾಯಿಸ್ಬಿಡ್ಬೇಕು, ಸಾಯಿಸ್ಬಿಡ್ಬೇಕು. ಅದೆಲ್ಲ ತುಂಬಾ ಹಿಂದೆ ನಡೆದಿದ್ದ ಕತೆ. ಅವನಿಗೂ ಮದ್ವೆ ಆಗಿದೆ, ನನ್ಗೂ ಮದ್ವೆ ಆಗಿದೆ. ನಮ್ಮಿಬ್ರ ಮಧ್ಯ ಇನ್ಯಾವ ತರ ಸಂಬಂಧನೂ ಇಲ್ಲ. ನನ್ನನ್ನು ನಂಬಿ. ನಾನ್ ನಿಜ ಹೇಳ್ತಾ ಇದ್ದೀನಿ. ಹೇಗೆ ನಂಬೋದು? ನಿನಗ್ ನಿಯತ್ತೇನಾದ್ರೂ ಇದ್ದಿದ್ರೆ
ನಮ್ ಮದುವೆಗೆ ಮುಂಚೆನೆ ನಿನ್ ಪ್ರೀತಿ ವಿಷಯನ ಹೇಳ್ಬೇಕಿತ್ತು. ಅವಾಗ ಹೇಳ್ದಿರಾ ನನ್ನ ಹತ್ರ ವಿಷಯ ಮುಚ್ಚಿಟ್ಟು ನೀವಿಬ್ರು ಮಾತಾಡಿದ್ದನ್ನ ನೋಡಿದ್ದಕ್ಕೆ ನಿಮ್ಮಿಬ್ರು ಮಧ್ಯ ಏನೂ ಇಲ್ದೇ ಇರೋ ತರ ನಾಟಕ ಮಾಡ್ತಿದ್ದೆ. ಇಲ್ಲ ರೀ, ಹಾಗೇನೂ ಇಲ್ಲ. ನನ್ನನ್ ಕ್ಷಮಿಸ್ಬಿಡಿ. ನಿಮ್ಮೇಲೆ ಆಡೆ. ನನ್ ಮನ್ಸಲ್ಲಿ ನಿಮ್ಮನ್ ಬಿಟ್ರೆ ಇನ್ಯಾರೂ ಇಲ್ಲ.